ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು 10th ಆಫ್ ಜನವರಿ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಳ ಮೀಸಲಾತಿ ಮಸೂದೆ ವಾಪಸ್ ಅನ್ನುವಂತಹ ಒಂದು ನ್ಯೂಸ್ ಬಂದಿದೆ. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀರಾ ನೀವೆಲ್ಲ ಪ್ಯಾನಿಕ್ ಆಗಬಹುದು. ಲೈಕ್ ಈ ಒಂದು ಒಳ ಮೀಸಲಾತಿ ಮತ್ತೆ ಮಸೂದೆಯನ್ನು ಪಾಸ್ ಮಾಡಿದ್ರು, ಗವರ್ನರ್ ಅದಕ್ಕೆ ಅಂಕಿತ ಹಾಕಿಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು, ಕಾಲ್ಫಾರ್ಮ್ ಆಗ್ತಿದ್ದು. ಈಗ ಕಾಲ್ಫಾರ್ಮ್ ಆಗ್ತಾವೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆಗಳು ಕೆಲವೊಂದಿಷ್ಟು ಜನ ಅಂತೂ ಇದನ್ನೇ ಸ್ಪ್ರೆಡ್ ಮಾಡೋಕ್ಕೆ ನಿಂತಿದ್ದಾರೆ. ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಗೈಸ್ ಇಸ್, ಒಳ ಮೀಸಲಾತಿ ಮಸೂದೆಗೆ ವಾಪಸ್ ಕಳಿಸಿದ್ದಾರೆ. ಎದಕ್ಕೆ ಕಳಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸರ್ಕಾರದ ಆದೇಶಕ್ಕೆ ಕಾನೂನು ಬಲ ನೀಡುವ ಉದ್ದೇಶದಿಂದ ವಿಧಾನಮಂಡಲದ ಅನುಮೋದನೆ ನೀಡಿದ ಮಸೂದೆಯನ್ನು ರಾಜ್ಯಪಾಲರಿಗೆ ಕಳಿಸೋದು. ಯಾರ್ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತೀರಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಈ ಒಂದು ರಾಜ್ಯಪಾಲರಿಗೆ ಮಸೂದೆಯನ್ನು ಅಂಕಿತಕ್ಕೆ ಕಳಿಸಿದಂಥದ್ದನ್ನು ಯಾಕೆ ವಾಪಸ್ ಕಳಿಸಿದ್ದಾರೆ ಅಂದರೆ, ಈ ಮಸೂದೆ ಒಳ ಮೀಸಲಾತಿ ಕುರಿತಾದ ಸುಪ್ರೀಂ ಕೋರ್ಟಿನ ಮಾನದಂಡ ಮತ್ತು ನಾಗಮೋಹನ್ ದಾಸ್ ಶಿಫಾರಸಿಗೆ ಅನುಗುಣವಾಗಿಲ್ಲದ ಕಾರಣ ಸ್ಪಷ್ಟನೆ ಕೋರಿ ಹಿಂದಕ್ಕೆ ಕಳುಹಿಸಲಾಗಿದೆ ಅಂತ ಮೂಲಗಳು ಹೇಳಿವೆ. ಸೊ ಹಾಗಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟಿನ ಮಾನದಂಡಗಳೇನು? ಒಂದನೇದು 1992 ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇಂದಿರಾ ಸಾವನಿ ಕೇಸ್ ಒಳಗೆ 50%ಕ್ಕಿಂತನೂ ಜಾಸ್ತಿ ರಿಸರ್ವೇಷನ್ ಇರಬಾರ್ದು ಯಾವುದೇ ರಾಜ್ಯದಲ್ಲಿ. ಸೊ ಕರ್ನಾಟಕದ್ದು ಒಳ ಮೀಸಲಾತಿ ಕೊಟ್ಟಿಂದ 56% ಆಗಿದೆ. ಇದು ಕಾರಣ ಇರ್ಬೋದಾ? ದಿಸ್ ಈಸ್ ಅ ಪ್ರೆಡಿಕ್ಷನ್, ಸುಪ್ರೀಂ ಕೋರ್ಟ್ನ ಮಾನದಂಡ. ಎರಡನೇದು, ಈವನ್ ಸುಪ್ರೀಂ ಕೋರ್ಟ್ ಹೇಳಿದೆ ಒಳ ಮೀಸಲಾತಿಯನ್ನು ಜಾರಿಗೆ ತರುವುದೇ ಆದ್ರೆ ಈವನ್ ಈ ಕ್ರಿಮಿ ಲೇಯರ್, ಓಕೆ, ಕೆನೆ ಪದರ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ಹೇಳಿದೆ. ಸೊ ಇವ್ಕೂರ್ನ ಈ ಮಾನದಂಡಗಳನ್ನು ಕೂಡ ಕಡೆಗಣಿಸಲಾಗಿದೆ. ಸೊ ಆದ್ದರಿಂದ ಈ ಗವರ್ನರ್ ಅವರು ಇದನ್ನು ವಾಪಸ್ ಕಳಿಸಿದ್ದಾರೆ. ಇದನ್ನಷ್ಟೇ ಅಲ್ಲ, ಇವನ್ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ತಡೆ ಮಸೂದೆಗೂ ಕೂಡ ರಾಜ್ಯಪಾಲರು ಏನು ಮಾಡ್ಯಾರ, ಇದನ್ನು ಕೂಡ ತಡೆ ಹಿಡಿದಿದ್ದಾರೆ. ಮೀನ್ಸ್ ಅವರು ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ದಿಸ್ ಈಸ್ ಅ ಕಾಮನ್ ಪ್ರೊಸೆಸ್. ರಾಜ್ಯಪಾಲರ ಹತ್ರ ಹೋಗದಂಥ ಎಲ್ಲ ಮಸೂದೆಗಳಿಗೂ ಇಮಿಡಿಯೇಟ್ಲಿ ಅವರು ಸೈನ್ ಹಾಕಿಬಿಡ್ತಾರೆ ಅಂತ ಅಲ್ಲ. ಸೊ ಈಗ ಜನವರಿ 28ಗೆ ಹೈಕೋರ್ಟ್ನ ಒಂದು ಹಿಯರಿಂಗ್ ಇದೆ. ಇದು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ. ಆಲ್ರೆಡಿ ಬಹಳ ದಿನ ಆಯಿತು, ಕಾಲ್ಫಾರ್ಮ್ ಮಾಡಿಲ್ಲ, ನಿರುದ್ಯೋಗಿ ಯುವಕರ ಒಂದು ಡಿಮ್ಯಾಂಡ್ಸ್ಗಳು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಕಾಲ್ಫಾರ್ಮ್ ನಿಮಗೆ ಮಾಡ್ತಾರೆ. ಆದರೆ ಈ ಪ್ರೊಸೆಸ್ ಐತಲ್ಲ, ಇದು ಸಂವಿಧಾನಿಕವಾದಂಥ ಒಂದು ಏನಿದೆ ಪ್ರೊಸೆಸ್ ಇದೆ. ಸೊ ಇದನ್ನು ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಮತ್ತೆ ಸರ್ಕಾರ ಏನು ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟು ರಾಜ್ಯಪಾಲರ ಹತ್ರ ಕಳಿಸುತ್ತೆ. ಅದಕ್ಕೆ ಅವರು ಆ ಮಸೂದೆಯನ್ನು ಕೂಡ ಪಾಸ್ ಮಾಡ್ತಾರೆ ಅಂತಾನೆ ನಾವು ವಿಚಾರ ಮಾಡೋಣ. ಆ್ಯಂಡ್ ಆಲ್ರೆಡಿ KE ಎಕ್ಸಾಮ್ಸ್ಗಳು ನಡೀತಿದ್ದಾವೆ. ಓಕೆ, ನಿಮಗೆ ಮುಂದೆ ಕೂಡ ಒಳ ಮೀಸಲಾತಿಯನ್ನು ನೆಕ್ಸ್ಟ್ ಟೈಮ್ ಮುಂದಿನ ಸಾರ್ತಿ ಅಪ್ಲೈ ಮಾಡ್ತೀವಿ, ಈಗ ಅವಶ್ಯಕತೆ ಇರುವಷ್ಟು ಪೋಸ್ಟ್ಗಳನ್ನ ನಾವು ತುಂಬ್ಕೋತೀವಿ ಅಂತಲೂ ಸರ್ಕಾರ ಮನಸ್ಸು ಮಾಡಿದರೆ ಹಂಗೂ ತುಂಬ್ಕೋಬೋದು. ಓಕೆ, ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಗೌರ್ಮೆಂಟ್ ನಾವು. ಓಕೆ, ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಪ್ಯಾನಿಕ್ ಆಗಬೇಡ್ರಿ. ಸರ್ಕಾರಿ ಜಾಬೇ ಬೇಕು ಅಂತ ಬಂದಿರಿ, ಎದಕ್ಕಂದರೆ ಬೆಳಿಗ್ಗೆಯಿಂದ ನನಗೆ ಮೆಸೇಜ್ ಬಂದಿದ್ದಾವೆ, ಕಾಲ್ಸ್ ಬಂದಿದ್ದಾವೆ, ಸರ್ ಇದು ಈ ಥರ ಹೇಳ್ತಿದೆ, ಈ ಥರ ಎಲ್ಲ ಕಾಲ್ಫಾರ್ಮ್ ಆಗ್ತದೋ ಇಲ್ಲೋ 2026 ಒಳಗೂ, ಯಾಕಂದರೆ 2025 ಹಾಗೆ ಹೋಯಿತು ಈ ಒಂದು ಒಳ ಮೀಸಲಾತಿ ವಿಷಯವನ್ನು ಕುರಿತು ಅಂತ. ಎಸ್, ನನಗೆ ನಿಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಅರ್ಥ ಆಗುತ್ತೆ. ಬಟ್ ಈ ಒಂದು ಭರವಸೆ ಅನ್ನೋದಿರುತ್ತಲ್ವ, ಸೊ ನಾನು ನಿನ್ನೆ ಪೇಪರ್ ಒಳಗೆ ಓದಿದ್ದು, ನೋಡಿ, ಭರವಸೆ ಅನ್ನೋದು ಗಿಡಕ್ಕೆ ಹೇಗೆ ಬೇರುಗಳು ಒಂದು ಮುಖ್ಯ ಇರ್ತದೋ, ಮನುಷ್ಯನ ಬದುಕಿಗೂ ಕೂಡ ನಂಬಿಕೆ, ಭರವಸೆ ಅನ್ನೋದು ಅಷ್ಟೇ ಮುಖ್ಯ ಆಗಿರ್ತದೆ. ಅದನ್ನು ತಲೆ ಒಳಗಿಟ್ಕೊಂಡೇ ನಿಮ್ಮ ಕಾಂಪಿಟೇಟಿವ್ ಜರ್ನಿಯನ್ನು ನೀವು ಮುಂದುವರಿಸ್ರಿ. ಆ್ಯಂಡ್ ಈ ವಿಡಿಯೋ ಮಾಡಿದ ಮೇಲೆ ನಂಗೆ ಗೊತ್ತಿತ್ತು ನೀವು ಕೋಚಿಂಗ್ ಕ್ಲಾಸ್ನವರು, ನೀವು ಹಿಂಗೆ ಹೇಳ್ತೀರಿ ಹಾಗೆ ಹೇಳ್ತೀರಿ. ನೋ ಗೈಸ್, ಆ ಥರ ಎಲ್ಲ ತಿಳ್ಕೊಬೇಡ್ರಿ. ಎಲ್ಲರಿಗೂ ಕೂಡ ಎಲ್ಲ ಅನ್ಕೊಂಡಾಗ್ಲೇ ಸಿಗೋದಿಲ್ಲ. ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್. ಬಟ್ ಈ ಸಿಚುವೇಶನ್, ಈ ಸಂದರ್ಭ, ಈ ಒಂದು ವಿಷಯವನ್ನು
ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಂದುವರಿಬೇಕಾಗುತ್ತೆ. ಸೊ ದ್ಯಾಟ್ಸ್ ವೈ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್, ಜಸ್ಟ್ ನಿಮ್ಮ ಒಂದು ಕೆಲಸ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ಮಾಡಿರಿ. ಇನ್ನೂ ಹೆಚ್ಚು ಡೀಟೇಲ್ ಆಗಿ ಓದ್ರಿ, ಒಂದು ಪ್ಯಾಟರ್ನ ಅನಾಲಿಸಿಸ್ ಮಾಡಿರಿ. ಆ್ಯಂಡ್ ನಿಮಗೆ ಬೋರ್ ಆದರೆ ಈವನ್ ಊರಿಗೆ ಹೋಗಿ ಬರ್ರಿ, ಬಟ್ ಡೋಂಟ್ ಗಿವ್ ಅಪ್. ಓಕೆ, 1 ವರ್ಷ 2 ವರ್ಷ 6 ತಿಂಗಳೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡಿದ್ರೆ ಅಂದರೆ ಇಟ್ಸ್ ವೆರಿ ಕಾಮನ್. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರಲ್ವ, ಎಲ್ಲರೂ ಕೂಡ ಓದ್ತಿದ್ದಾರೆ. ಆ್ಯಂಡ್ ಎವ್ರಿಬಡಿ ಈಸ್ ಎಕ್ಸ್ಪೆಕ್ಟಿಂಗ್, ಎವ್ರಿಬಡಿ ವಾಂಟ್ ಟು ಗೆಟ್ ಸೆಲೆಕ್ಟ್. ಸೊ ಅದರಿಂದ ಅದಕ್ಕೆ ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ. ಒಳ ಮೀಸಲಾತಿ ಮಸೂದೆನೇ ವಾಪಸ್ ಕಳ್ಸೋಣ ಅಂತ ಗವರ್ನರ್ ಅಂತೇಳಿ ಇವತ್ತೊಂದು ದಿನ ಫುಲ್ ಅಡ್ಡಾಡೋದು, ಆಮೇಲೆ ಇಲ್ಲ ಕಾಲ್ಫಾರ್ಮೇ ಆಗೋದಿಲ್ಲ ಅಂತ ಹೇಳ್ಕೊತ ಅಡ್ಡಾಡೋದು. ಪ್ಲೀಸ್ ಡೋಂಟ್ ಎವರ್ ಥಿಂಕ್ ಲೈಕ್ ದ್ಯಾಟ್. ಓಕೆ, ಸೊ ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಇದಕ್ಕೆ ನೀವು ಕಾರಣ ಅಲ್ಲ, ನಿಮ್ಮ ಕೈ ಒಳಗೆ ಏನೂ ಇಲ್ಲ. ಸೊ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಎಕ್ಸಾಮ್ಗೆ ಓದ್ತಿದ್ದೀರೋ, ಯಾವ ಎಕ್ಸಾಮ್ಸ್ಗಳನ್ನು ಕರಿತಿದ್ದಾರೋ, ಇವನ್ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ಗಳನ್ನು ಬರೀರಿ. SSC GD SSC ಒಳಗೆ ಸಿಕ್ಕಾಪಟ್ಟೆ, ನಿನ್ನೆ ತಾನೇ ಕ್ಯಾಲೆಂಡರ್ ಕೂಡ ಬಂದಿದೆ SSCದು, ಈ ವರ್ಷ ಯಾವ ಕಾಲ್ಫಾರ್ಮ್ ಇದ್ದಾವೆ ಅಂತ. ಪ್ಲೀಸ್ ಸಿ ದ್ಯಾಟ್ ಆಲ್ಸೋ. ಓಕೆ, ಯಾವತ್ತೂ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ನೀವು ಸ್ಟಿಕ್ ಆಗಿ ಕುಂಡ್ರಕ್ಕೆ ಹೋಗಬೇಡ್ರಿ. SSC ಒಳಗೂ ತುಂಬ ಒಳ್ಳೆ ಜಾಬ್ಸ್ ಇದ್ದಾವೆ. ವೈ ಡೋಂಟ್ ಯು ಟ್ರೈ ಫಾರ್ ದ್ಯಾಟ್ ಆಲ್ಸೋ. ಓಕೆ, ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಬರೀರಿ. ಇಂಗ್ಲೀಷ್ನ ಕೀಳರಿಮೆ ಅಂತ ತಿಳ್ಕೊಬೇಡ್ರಿ. ಇಂಗ್ಲೀಷ್ ನೀವು ಅಂದ್ಕೊಂಡಷ್ಟು ಟಫ್ ಅಲ್ಲ. ಆದರೆ ನೋಡಿ, ಯಾರ್ಯಾರೆಲ್ಲ ಈ ಒಳ ಮೀಸಲಾತಿ ಮಸೂದೆ ವಾಪಸ್ ಹೋಗೈತಂತ ಇನ್ನೇನು ಕಾಲ್ಫಾರ್ಮ್ ಆಗೋದಿಲ್ಲ ಅಂತಾರೆ, ಅವರು ಯಾಕೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಥವಾ ಹಿಂದಿ ಬರೋದಿಲ್ಲ, ಇಂಗ್ಲೀಷನ್ನ ನಾನು ಚೆನ್ನಾಗಿ ಕಲಿಬೇಕು, ನೆಕ್ಸ್ಟ್ 3 months 6 monthsವರೆಗೂ ಐ ವಿಲ್ ವರ್ಕ್ ಆನ್ ದಿಸ್, ಸೊ ಇದ್ರ ಮೇಲೇ ನಾನು ವರ್ಕ್ ಮಾಡಬೇಕು ಅಂತ ಯಾಕೆ ಹೇಳೋದಿಲ್ಲ ವಿದ್ಯಾರ್ಥಿಗಳೇ? ಓಕೆ, ದ್ಯಾಟ್ ಈಸ್ ಅ ಪ್ರಾಬ್ಲಮ್. ನಮ್ಮೊಳಗೆ ಎಷ್ಟೋ ಒಂದು ಲೂಪ್ ಹೋಲ್ಸ್ಗಳಿರ್ತವೆ. ನಾವು ನಮ್ಮ ಜೀವನವನ್ನೇ ಸುಧಾರಿಸ್ಕೊಳ್ಳಿಕ್ಕೆ ನಿಂತರೆ ವರ್ಷಾನುಗಟ್ಟಲೆ ಹಿಡಿತವೆ, ಜೀವನ ಕೂಡ ಸಾಲೋದಿಲ್ಲ. ಸೊ ಅಂಥದ್ರೊಳಗೆ ಒಂದು ಎಕ್ಸಾಮ್ ಹಿಂಗಾಗಿದೆ ಅಂತೆ ಹಂಗಾಗಿದೆ ಅಂತ ಯಾರೋ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲೋ ಪಾರ್ಕ್ ಒಳಗೆ ಹೋಗಿ ಇವ್ರ ಮಾತು ಕೇಳೋಕ್ಕಿಂತನೂ, ಓಕೆ ನನ್ನೊಳಗೆ ಏನೇನು ಕಮ್ಮಿ ಇದ್ದಾವೆ, ನಾನು ಇನ್ನೂ ಏನೇನು ಇಂಪ್ರೂವ್ ಮಾಡ್ಕೋಬೇಕು, ಅದ್ರ ಮೇಲೆ ಫೋಕಸ್ ಮಾಡಿ. ಎಷ್ಟೋ ಜನರ ಹ್ಯಾಂಡ್ ರೈಟಿಂಗ್ ಸರಿಯಾಗಿರೋದಿಲ್ಲ. ವೈ ಡೋಂಟ್ ಯು ಇಂಪ್ರೂವ್? ಯು ಹ್ಯಾವ್ ಓನ್ಲಿ ಒನ್ ಲೈಫ್ ಗೈಸ್. ಓಕೆ, ಒಂದೇ ಜೀವನ ಇದೆ, ಯಾಕೆ ಅದನ್ನು ಫುಲ್ಲೆಸ್ಟ್ ನೀವು ಓದಲೇಬೇಕಾ? ಸರ್ಕಾರಿ ಉದ್ಯೋಗನೇ ಬೇಕಾ? ವೈ ಡು ವರಿ ಅಬೌಟ್ ದೀಸ್ ಆಲ್ ಸ್ಮಾಲ್ ಥಿಂಗ್ಸ್? ಓಕೆ, ದ್ಯಾಟ್ ಈಸ್ ವಾಟ್ ನಾನು ಯಾವತ್ತೂ ಕೂಡ ಜೀವನದೊಳಗೆ ಬಿಗ್ಗರ್ ಥಿಂಗ್ಸ್ಗಳಿಗೆ ಮಹತ್ವ ಕೊಡ್ತೀನಿ. ಅದನ್ನು ನೋಡಿ ಬದುಕುವಂಥ ಜೀವನನ ನಾನು ಕಟ್ಕೊಂಡಿದ್ದೀನಿ. ಹಾಗೆ ಕೂಡ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಿದ್ದೀನಿ, ಡೋಂಟ್ ವರಿ ದೀಸ್ ಥಿಂಗ್ಸ್ ವಿಚ್ ಆರ್ ನಾಟ್ ಅವರ್ ಹ್ಯಾಂಡ್. ನಮ್ಮ ಕೈ ಒಳಗಿಲ್ಲದೆ ಇರುವಂಥ ವಿಷಯಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ ಮೀಸಲಾತಿ ಮಸೂದೆನ ಪಾಸು ಮಾಡ್ತಾರೆ, ಕಾಲ್ಫಾರ್ಮು ಮಾಡ್ತಾರೆ, ಬಟ್ ಇಟ್ ಮೇ ಟೇಕ್ ಸಮ್ ಟೈಮ್. ಪ್ಲೀಸ್ ವೇಟ್ ಟಿಲ್ ದೆನ್. ಓಕೆ, ಸೊ ಯಾರ್ಯಾರು ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ, ಐ ಆಮ್ ಶ್ಯೂರ್ ನಿಮಗೆ ಅಷ್ಟು ವೇಟ್ ಮಾಡುವಷ್ಟು ಪೇಷನ್ಸ್ ಇದೆ, ಪೇಷನ್ಸ್ ದೇವರು ಕೊಟ್ಟಿದ್ದಾನೆ ಅಂತ. ಆ್ಯಂಡ್ ಇಲ್ಲ ಅಂದರೂ ಕೂಡ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು. ದಿಸ್ ಈಸ್ ವಾಟ್ ದ ಹಾರ್ಡ್ ರಿಯಾಲಿಟಿ ಗೈಸ್. ಸೊ ಅಲ್ಲಿವರೆಗೂ ಪೇಷನ್ಸಿಂದ ಕಾಯಿರಿ. ಹಾಗೇನಾದರೂ ಭೇಟಿ ಆಗಬೇಕು ಅಥವಾ ಬರಬೇಕು ಅಂತಂದರೆ ಡೆಫಿನೆಟ್ಲಿ ನನಗೂ ಕೂಡ ಬಂದು ಭೇಟಿ ಆಗ್ಬೋದು. ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ. ಆ್ಯಂಡ್ January 15th ಇಂದ ನಿಮಗೆ ಪೇಪರ್ 1 PSI ಪೇಪರ್ 1 ಆ್ಯಂಡ್ ಈವನ್ ಟೆಸ್ಟ್ ಸೀರೀಸ್ ಪೇಪರ್ 1 ಪೇಪರ್ 2 ಟೆಸ್ಟ್ ಸೀರೀಸ್ಗಳು ಅವುಗಳೆಲ್ಲ 1 by 1 ಆಗಿ ಪ್ರಾರಂಭ ಆಗ್ತಿದ್ದಾವೆ. ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕಮ್ ಆ್ಯಂಡ್ ಅಟೆಂಡ್ ದಿಸ್ಟ್. ಸೋ ಮೆನಿ ಸ್ಟೂಡೆಂಟ್ಸ್ PSI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾರೆ. ಆದರೆ ಪೇಪರ್ 1ಅಲ್ಲಿ ಏನೇನು ಬರುತ್ತೆ, ಹೆಂಗೆ ನಾನು ಅದಕ್ಕೆ ಅಪ್ರೋಚ್ ಮಾಡಬೇಕು, ಯಾವ ಥರ ಮಾರ್ಕ್ಸ್ನ ಮ್ಯಾಕ್ಸಿಮಮ್ ಮಾಡಬೇಕು ಅನ್ನೋದು ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ವೈ ಡೋಂಟ್ ಯು ಕಮ್ ಆ್ಯಂಡ್ ಲರ್ನ್ ದ್ಯಾಟ್? ಓಕೆ, ನಿಮಗೆ ಕ್ಲಾಸ್ ಕೊಡುತ್ತೆ, ಟೆಸ್ಟ್ ನಡೆಸುತ್ತೆ, ಆ್ಯಂಡ್ ನಿಮ್ಮ ಪೇಪರ್ ಚೆಕ್ ಮಾಡಿಕೊಡುತ್ತೆ, ನಿಮ್ಮ ತಪ್ಪಿರೋದನ್ನು ಹೇಳುತ್ತೆ, ವ್ಯಾಲ್ಯೂಯೇಷನ್ ಪ್ರಾಪರಾಗಿ ಮಾಡಿಕೊಡುತ್ತೆ. ವೈ ಡೋಂಟ್ ಯು ಟ್ರೈ ಫಾರ್ ದಟ್? ಓಕೆ, ಇಂಗ್ಲೀಷ್ನ ಇಂಪ್ರೂವ್ ಮಾಡಿಕೊಡ್ರಿ. ಇಂಗ್ಲೀಷ್ ಕಲೀಲಿಕ್ಕೆ ನೀವು ಒಂದು ಪ್ಲೆಜ್ನ ತೊಗೊಳ್ಳಿ. ಈವನ್ ಐ ಟ್ರೈ ಟು ಮೇಕ್ ಸಮ್ ವಿಡಿಯೋಸ್, ಅದ್ರ ಸಂಬಂಧನೇ ಮಾಡಿದ್ದೀನಿ. ಬಟ್ ವಿದ್ಯಾರ್ಥಿಗಳಿಗೆ ಏನಂದರೆ ಕಾಲ್ಫಾರ್ಮ್ ಆಗಬೇಕು, ಅವಾಗ ಮಾತ್ರ ಓದ್ತೀನಿ. ನೋ ಗೈಸ್, ಹಂಗೆ ಆಗೋದಿಲ್ಲ, ಹಂಗೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಆ್ಯಂಡ್ ಟ್ರೈ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್. ಸೊ ಅದಕ್ಕೂ ಕೂಡ ಬನ್ನಿ, ಅದಕ್ಕೂ ನಾವು ಏನಾದರೂ ನಿಮಗೆ ಅರೇಂಜ್ ಮಾಡ್ತೀವಿ. ಸೊ ಅದರಿಂದ ನೀವು ಧೈರ್ಯದಿಂದ ಪೇಷನ್ಸಿಂದ ಇರೋದನ್ನು ಕಲೀಲೇಬೇಕು ಗೈಸ್, ಬಿಕಾಸ್ ದೀಸ್ ಥಿಂಗ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಐ ಹೋಪ್ ನೀವೆಲ್ಲರೂ ಕೂಡ ಒಂದು ಹೋಪ್ನಿಂದ, ಒಂದು ಭರವಸೆಯಿಂದ ಚೆನ್ನಾಗಿರ್ತೀರ ಅನ್ನೋದು ನನ್ನ ಒಂದು ನಂಬಿಕೆ. ಥ್ಯಾಂಕ್ ಯು ಸೋ ಮಚ್.